ನಮಸ್ಕಾರ ವಿದ್ಯಾರ್ಥಿ. ವಿದ್ಯಾರ್ಥಿಗಳೇ, ನಾವು ಪೌರನೀತಿಯ 2ನೇ ಪಾಠವಾಗಿರುವಂಥ ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ಇವತ್ತಿನ ಅವಧಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಯಾಕೆ ನಾವು ಇದನ್ನು ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಯಾಕೆ ಅಧ್ಯಯನವನ್ನು ಮಾಡಬೇಕಂದ್ರೆ ರೀ, ರಾಷ್ಟ್ರಧ್ವಜದ ವಿಶೇಷತೆ ಏನೈತಿ, ಯಾಕೆ ನಾವು ಆ ರಾಷ್ಟ್ರಧ್ವಜವನ್ನು ಬಳಸ್ತೀವಿ, ಆಮೇಲೆ ರಾಷ್ಟ್ರಧ್ವಜದ ಸಂಹಿತೆ ಏನೈತಿ, ನಿಯಮಗಳು ಏನದಾವ ಮತ್ತು ರಾಷ್ಟ್ರ ಲಾಂಛನದ ವಿವರಗಳು ಮಹತ್ವಗಳ ಬಗ್ಗೆ ತಿಳಿಯಾಕ, ಆಮೇಲೆ ರಾಷ್ಟ್ರಗೀತೆಯ ಮಹತ್ವ ಏನೈತಿ, ಯಾವಾಗ ಬೇಕಾದರೂ ರಾಷ್ಟ್ರಗೀತೆಯನ್ನು ಹಾಡ್ಬೋದಾ ಅಥವಾ ಎಷ್ಟು ಸೆಕೆಂಡ್ಗಳಲ್ಲಿ ಹಾಡ್ಬೋದಾ ಅಥವಾ ಎಷ್ಟು ನಿಮಿಷಗಳಲ್ಲಿ ಹಾಡನ್ನು ಹಾಡ್ಬೋದು, ಯಾಕೆ ಅದನ್ನು ಮುಂಜಾನೆ ಹಾಡ್ತೀವಿ ಅನ್ನೋದು ಇವತ್ತಿನ ಅವಧಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಮೊದಲನೇದಾಗಿ ರಾಷ್ಟ್ರೀಯ ಚಿಹ್ನೆಗಳು. ರಾಷ್ಟ್ರೀಯ ಚಿಹ್ನೆಗಳು ಸಾಮಾನ್ಯವಾಗಿ ಒಂದು ದೇಶವು ತನ್ನ ಸಂಸ್ಕೃತಿ ಮತ್ತು ಪರಂಪರೆಗಳ ವಿಶೇಷವನ್ನು ಪ್ರತಿಬಿಂಬಿಸುವ ಸಲುವಾಗಿ ಬಳಸುವ ಸಂಕೇತಗಳನ್ನು ಏನಂತ ಕರಿತೀವಿ ರೀ, ಚಿಹ್ನೆಗಳು ಅಂತೇಳಿ ಕರಿತೀವಿ. ಏನ್ರಿ, ಒಂದು ದೇಶವು ತನ್ನ ಸಂಸ್ಕೃತಿ ಮತ್ತು ಪರಂಪರೆಗಳ ವಿಶೇಷತೆಗಳನ್ನು ಪ್ರತಿಬಿಂಬಿಸುವಂತಹ ಸಂಕೇತಗಳನ್ನು ಚಿಹ್ನೆಗಳು ಅಂಥೇಳಿ ಕರಿತೀವಿ. ಅವುಗಳನ್ನು ರಾಷ್ಟ್ರೀಯ ಚಿಹ್ನೆಗಳು ಎನ್ನುವರು. ಸಂಸ್ಕೃತಿ ಮತ್ತು ಪರಂಪರೆಗಳ ವಿಶೇಷತೆಗಳನ್ನು ಪ್ರತಿಬಿಂಬಿಸುವಂಥ ಚಿಹ್ನೆಗಳನ್ನು ರಾಷ್ಟ್ರೀಯ ಚಿಹ್ನೆಗಳು ಅಂಥೇಳಿ ಕರಿತೀವಿ. ಉದಾಹರಣೆಗೆ ನಮ್ಮ ಭಾರತ ದೇಶಕ್ಕೆ ರಾಷ್ಟ್ರೀಯ ಪ್ರಾಣಿ ಯಾವುದ್ರಿ, ಹುಲಿ, ರಾಷ್ಟ್ರೀಯ ಪಕ್ಷಿ ನವಿಲು, ಹೀಗೆ ಅನೇಕ ಚಿಹ್ನೆಗಳನ್ನು ಕೂಡ ನಾವೇನು ಮಾಡ್ತೀವಿ ರೀ, ಬಳಸ್ತೀವಿ. ಮುಖ್ಯವಾಗಿ ರಾಷ್ಟ್ರೀಯ ಚಿಹ್ನೆಗಳು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರ ಲಾಂಛನ, ರಾಷ್ಟ್ರೀಯ ಚಿಹ್ನೆಗಳು, ಆಮೇಲೆ ರಾಷ್ಟ್ರೀಯ ಪ್ರಾಣಿ, ರಾಷ್ಟ್ರೀಯ ಪಕ್ಷಿ ಇವೆಲ್ಲವೂ ಪ್ರಜೆಗಳಲ್ಲಿ ದೇಶಾಭಿಮಾನ ಮತ್ತು ಭಾವೈಕ್ಯತೆಯನ್ನು ಬೇರೂರಲು ಬಳಸುವಂತಹ ಚಿಹ್ನೆಗಳು. ಮೊದಲನೇದಾಗಿ ರಾಷ್ಟ್ರಗೀತೆ. ರಾಷ್ಟ್ರಗೀತೆ ಯಾವುದ್ರಿ, ನಮ್ದು ಜನಗಣ ಮನ. ಇದು ಭಾರತದ ರಾಷ್ಟ್ರಗೀತೆ ಯಾವುದ್ರಿ, ಜನಗಣ ಮನ. ಇದು ಭಾರತೀಯರ ರಾಷ್ಟ್ರಗೀತೆ. ಇದನ್ನು ರವೀಂದ್ರನಾಥ್ ಠಾಕೂರ್ ಅವರು 1911ರಲ್ಲಿ ಬಂಗಾಲಿ ಭಾಷೆಯಲ್ಲಿ ಏನು ಮಾಡ್ತಾರೆ ರೀ, ರಚನೆಯನ್ನು ಮಾಡ್ತಾರೆ. ಯಾವಾಗ್ರಿ, 1911. ಅದು ಯಾವ ಭಾಷೆಯಲ್ಲಿ, ಬಂಗಾಲಿ ಭಾಷೆಯಲ್ಲಿ ರಚನೆಯನ್ನು ಮಾಡ್ತಾರೆ. ಅದು ಯಾರ್ರಿ, ರವೀಂದ್ರನಾಥ್ ಠಾಕೂರ್ ಅವರು ರಚನೆಯನ್ನು ಮಾಡ್ತಾರೆ. ಈ ದೀರ್ಘ ಗೀತೆಯು 5 ವೃತ್ತಗಳಲ್ಲಿ ಮೊದಲ ವೃತ್ತವನ್ನು ಮಾತ್ರ ರಾಷ್ಟ್ರಗೀತೆ ಎಂದು ಸಂವಿಧಾನ ಸಭೆಯು 24 ಜನವರಿ 1950ರಲ್ಲಿ ಅಂಗೀಕರಿಸಿತು. ರವೀಂದ್ರನಾಥ್ ಠಾಗೂರ್ ಅವರು ಏನು ಮಾಡ್ತಾರೆ, ಬಂಗಾಲಿ ಭಾಷೆಯಲ್ಲಿ ಜನಗಣಮನ ಅನ್ನುವಂಥ ಒಂದು ಗೀತೆಯನ್ನು ರಚನೆ ಮಾಡ್ತಾರೆ. ಆ ಗೀತೆ ಯಾವುದಂದ್ರೆ ರೀ, ಜನಗಣಮನ. ಈ ಗೀತೆಯು 5 ವೃತ್ತಗಳಲ್ಲಿ ಐತಿ. ಆದ್ರೆ ನಾವು ಮೊದಲ ವೃತ್ತವನ್ನು ಮಾತ್ರ, ಅಂದ್ರೆ 1ನೇ ವೃತ್ತವನ್ನು ಮಾತ್ರ ಏನು ಮಾಡ್ತೀವಿ ರೀ, ರಾಷ್ಟ್ರಗೀತೆ ಅಂಥೇಳಿ ಅಂಗೀಕಾರ ಮಾಡ್ಕೊಂಡೀವಿ. ಆ ರಾಷ್ಟ್ರಗೀತೆಯನ್ನು ಅಂಗೀಕಾರ ಯಾವಾಗ ಮಾಡ್ಕೋತೀವಿ ಅಂದ್ರೆ ರೀ, ಸಂವಿಧಾನ ಸಭೆಯು ಜನವರಿ 24, 1950ರಲ್ಲಿ ಜನಗಣಮನವನ್ನು ನಮ್ಮ ರಾಷ್ಟ್ರೀಯ ಗೀತೆ ಅಂಥೇಳಿ ಅಂಗೀಕಾರವನ್ನು 1950 ಜನವರಿ 24ರಂದು ಅಂಗೀಕಾರ ಮಾಡ್ಕೋತೈತಿ. ಈ ಗೀತೆಯನ್ನು ಹಾಡಲು ಬೇಕಾಗುವ ಕಾಲಾವಧಿಗಳು ಎಷ್ಟು ಅಂದ್ರೆ ರೀ, 52 ಸೆಕೆಂಡುಗಳು. ಎಷ್ಟು ರೀ, ಕೇಳ್ಬೋದ್ರಿ ಪ್ರಶ್ನೆಯನ್ನು. ಜನಗಣಮನ ರಾಷ್ಟ್ರೀಯ ಗೀತೆಯನ್ನು ಹಾಡಲು ಬೇಕಾಗುವಂಥ ಕಾಲಾವಧಿಗಳು 52 ಸೆಕೆಂಡುಗಳು. ಕೆಲವು ಸಂದರ್ಭಗಳಲ್ಲಿ ಸಂಕ್ಷಿಪ್ತವಾಗಿ ಗೀತೆಯ ಮೊದಲ ಮತ್ತು ಕೊನೆಯ ಸಾಲುಗಳನ್ನು ಮಾತ್ರವೇ ಹಾಡಬಹುದು. ಕೆಲವೊಂದು ಸಮಯದಲ್ಲಿ ಕೂಡ 52 ಅಂದ್ರೆ ರೀ, ಈ ಗೀತೆಯನ್ನು ಹಾಡಕ್ಕೆ ಬೇಕಾಗುವಂಥ ಸಮಯ 52 ಸೆಕೆಂಡು. ಆದರೆ ಕೆಲವೊಂದಿಷ್ಟು ಸಮಯದಲ್ಲಿ ನಾವು ಸಂಕ್ಷಿಪ್ತವಾಗಿ ಹಾಡ್ತೀವಿ ಅಂತಂದ್ರೆ ರೀ, ಮೊದಲ ಮತ್ತು ಕೊನೆಯ ಸಾಲುಗಳನ್ನು ಮಾತ್ರವೇ ಹಾಡಲಾಗುತ್ತದೆ. ಅದಕ್ಕೆ ಎಷ್ಟು ಸೆಕೆಂಡ್ಗಳು ಬೇಕಂದ್ರೆ ರೀ, ಅಲ್ಲಿ ಕೂಡ ಕಾಲಾವಧಿಯನ್ನು ಸೂಚಿಸಿದ್ದಾರೆ. ಅದು ಎಷ್ಟು ಅಂದ್ರೆ ರೀ, 20 ಸೆಕೆಂಡುಗಳು. ಪೂರ್ತಿ ಹಾಡನ್ನು ಹಾಡೋಕೆ ಎಷ್ಟು ಬೇಕು ರೀ, 52 ಸೆಕೆಂಡ್ಗಳು ಬೇಕಾ. ಆದ್ರೆ ಅರ್ಧ ಅಂದ್ರೆ ರೀ, ಸಂಕ್ಷಿಪ್ತವಾಗಿ ಹಾಡಬೇಕಂದ್ರೆ ಅದು ಏನ್ರಿ, ಮೊದಲ ಮತ್ತು ಕೊನೆಯ ಸಾಲುಗಳನ್ನು ಮಾತ್ರವೇ ಹಾಡಲಾಗುವುದು. ಸಂಕ್ಷಿಪ್ತವಾಗಿ ಹಾಡ್ತೀವಿ ಅಂದ್ರೆ ರೀ, 1ನೇ ಲೈನ 3ನೇ ಲೈನ ಇಲ್ಲ, ಮೊದಲ ಮತ್ತು ಕೊನೆಯ ಸಾಲುಗಳನ್ನು ಮಾತ್ರವೇ ಹಾಡಲಾಗುವುದು. ಇದಕ್ಕೆ ಸುಮಾರು 20 ಸೆಕೆಂಡುಗಳು ಬೇಕು. 20 ಸೆಕೆಂಡುಗಳು ಏನಾಗ್ತಾರೆ, ಬೇಕಾಗ್ತವ. ಆಮೇಲೆ ರಾಷ್ಟ್ರಗೀತೆಗೂ ಕೂಡ
ರಾಷ್ಟ್ರಗೀತೆಗೆ ಏನು ಮಾಡಬೇಕು, ನಾವು ಗೌರವವನ್ನು ಸಲ್ಲಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಅಗೌರವ ಸೂಚಿಸುವುದು, ಅದರ ಹಾಡುವಿಕೆಗೆ ಅಡ್ಡಿಪಡಿಸುವುದು ಶಾಸನದ ಪ್ರಕಾರ ಶಿಕ್ಷಾರ್ಹ ಅಪರಾಧ. ನಾವೇನು ಮಾಡೋದಿಲ್ಲ ರೀ, ಅದರ ಹಾಡುವಿಕೆ ಜನಗಣಮನ ಹಾಡನ್ನು ಹಾಡುವಾಗ ತಪ್ಪಾಗಿ ಹಾಡಬಾರ್ದು, ಸರಿಯಾದ ರೀತಿಯಲ್ಲಿ ಹಾಡಬೇಕು. ಅದು ಏನು ಶಾಸನದ ಪ್ರಕಾರ ಶಿಕ್ಷೆಗೆ ಗುರಿ ಆಗ್ತೈತಿ. ಮತ್ತು ರಾಷ್ಟ್ರಗೀತೆಯನ್ನು ಹಾಡುವಾಗ ಶಿಸ್ತಿನಿಂದ ನೇರವಾಗಿ ನಿಲ್ಲಬೇಕು. ನೀವು ಶಾಲೆಯಲ್ಲಿ ಅಥವಾ ನೀವು ಶಾಲೆಯಲ್ಲಿ ರಾಷ್ಟ್ರಗೀತೆಯನ್ನು ಹಾಡುವಾಗ ಏನು ಮಾಡಿರ್ತಾರೆ ರೀ, ಎಲ್ಲ ವಿದ್ಯಾರ್ಥಿಗೂ ಶಿಸ್ತಿನಿಂದ ನೇರವಾಗಿ ನಿಂತಿರ್ತಾರೆ, ನೀವು ನೋಡಿರಿ. ಆಮೇಲೆ ಉಚ್ಚಾರದಲ್ಲಿ ತಪ್ಪಿಲ್ಲದಂತೆ ಹಾಡಬೇಕು. ಉಚ್ಚಾರದಲ್ಲಿ ಅಂದರೆ ಈ ರಾಷ್ಟ್ರಗೀತೆಯನ್ನು ಹಾಡೋ ಮುಂದೆ ಉಚ್ಚಾರದಲ್ಲಿ ಏನಾಗಿರಬಾರ್ದು ರೀ, ತಪ್ಪು ಅನ್ನೋದು ಇರಬಾರ್ದು, ಸರಿಯಾದ ರೀತಿಯಲ್ಲಿ ಹಾಡಬೇಕು. ಆ ರೀತಿ ತಪ್ಪಿದ್ದರೆ ಅಲ್ಲಿ ಏನಾಗತ್ತೆ ರೀ, ರಾಷ್ಟ್ರಗೀತೆಗೆ ಅವಮಾನ ಮಾಡಿದ ಹಾಗೆ ಆಗ್ತೈತಿ. ಅದರ ನಂತರ ಬರುವಂಥ ಎರಡನೇದು ನಮ್ಮ ರಾಷ್ಟ್ರಧ್ವಜ. ನಮ್ಮ ರಾಷ್ಟ್ರಧ್ವಜ ಯಾವುದೈತಿ ರೀ, ತ್ರಿವರ್ಣ ಧ್ವಜ, 3 ಬಣ್ಣಗಳಿಂದ ಕೂಡಿದಂಥ ಒಂದು ಧ್ವಜ. ಧ್ವಜವು ರಾಷ್ಟ್ರದ ಒಂದು ಲಾಂಛನ. ಧ್ವಜ ಏನೈತಿ ರೀ, ರಾಷ್ಟ್ರದ ಒಂದು ಲಾಂಛನ. ರಾಷ್ಟ್ರಧ್ವಜವು ಸ್ವಾತಂತ್ರ್ಯ, ದೇಶಪ್ರೇಮ, ಒಗ್ಗಟ್ಟು ಹಾಗೂ ನಿಷ್ಠೆಯ ಪ್ರತೀಕವಾಗಿದೆ. ರಾಷ್ಟ್ರಧ್ವಜ ಏನಾಗೈತಿ ರೀ, ಸ್ವಾತಂತ್ರ್ಯ, ದೇಶಪ್ರೇಮ, ಒಗ್ಗಟ್ಟು ಹಾಗೂ ನಿಷ್ಠೆಯ ಪ್ರತೀಕನ ರಾಷ್ಟ್ರಧ್ವಜ. ರಾಷ್ಟ್ರಧ್ವಜವು ಸ್ತಂಭದ ಮೇಲೇರಿದಾಗ ಪ್ರತಿಯೊಬ್ಬ ಪ್ರಜೆಯು ಹೃದಯ ತುಂಬಿ ಬರುತ್ತದೆ. ಪ್ರತಿಯೊಬ್ಬ, ನಾವು ಉದಾಹರಣೆಗೆ ಆಗಸ್ಟ್ 15, ಜನವರಿ 26 ಏನು ಮಾಡ್ತೀವಿ ರೀ, ಧ್ವಜಾರೋಹಣ ಮಾಡ್ತೀವಿ. ಧ್ವಜಾರೋಹಣ ಮಾಡೋ ನಮ್ಮ ಮನಸ್ಸಿನಲ್ಲಿ ಎಲ್ಲರಿಗೆ ಏನಾಕೈತಿ ರೀ, ಧ್ವಜ ಮೇಲೆ ಆಕಾಶದಲ್ಲಿ ಹಾರಾಡುವಾಗ ಭಾಳಷ್ಟು ಖುಷಿ ಆಗ್ತೈತಿ. ಅದೇ ರೀತಿ ಅವ್ರು ಏನು ಹೇಳ್ತಾರೆ, ಪ್ರತಿಯೊಬ್ಬ ಪ್ರಜೆಯ ಹೃದಯ ತುಂಬಿ ಬರುತ್ತದೆ. ನಮ್ಮ ರಾಷ್ಟ್ರಧ್ವಜದಲ್ಲಿ ಎಷ್ಟು ಬಣ್ಣಗಳದಾವ ರೀ, 3 ಬಣ್ಣಗಳದಾವ. ಆ 3 ಬಣ್ಣಗಳು ಕೂಡ ಒಂದೊಂದು ಅರ್ಥವನ್ನು ತಿಳಿಸ್ತಾವ. ಕೇಸರಿ ಬಣ್ಣ ಏನೈತಿಲ್ಲ ರೀ, ಕೇಸರಿ ಬಣ್ಣ, ಮೊದಲೇ ಬಣ್ಣ ಯಾವುದ್ರಿ, ಕೇಸರಿ. ಕಾರ್ಯ, ನಿಸ್ವಾರ್ಥ, ತ್ಯಾಗ, ಶೌರ್ಯ, ನಿಸ್ವಾರ್ಥ, ತ್ಯಾಗ ಇವುಗಳ ಸಂಕೇತನ ಯಾವುದ್ರಿ, ಕೇಸರಿ ಬಣ್ಣ. ಆನಂತರ ಎರಡನೇದಾಗಿ ಇರುವಂಥ ಬಣ್ಣ ಯಾವುದ್ರಿ, ಬಿಳಿ ಬಣ್ಣ. ಈ ಬಿಳಿ ಬಣ್ಣವು ಶಾಂತಿ, ಸತ್ಯತೆ ಅಥವಾ ಸತ್ಯ, ಪರಿಶುದ್ಧತೆ ಬಗ್ಗೆ ತಿಳಿಸ್ಕೊಡ್ತೈತಿ. ಮೂರನೇದಾಗಿರುವಂಥದ್ದು ಹಸಿರು, ಇದು ಸಮೃದ್ಧಿ ಮತ್ತು ಭೂಮಿಯ ಸಂಕೇತ. ಆಮೇಲೆ ಮಧ್ಯದಲ್ಲಿರುವಂತಹ ನೀಲಿ ಬಣ್ಣದ ಚಕ್ರವಿದೆ. ಇಲ್ಲಿ ಏನೈತಿ, ಮಧ್ಯದಲ್ಲಿ ನೀಲಿ ಬಣ್ಣದ ಚಕ್ರ ಐತಿ. ಈ ಚಕ್ರದಲ್ಲಿ ಎಷ್ಟು ಅರಗಳಿವೆ ಅಂದ್ರೆ, ಅರ ಅಂದ್ರೆ ರೀ ಗೆರೆಗಳು. ಈ ಚಕ್ರದಲ್ಲಿರುವಂತಹ ಅರಗಳು ಎಷ್ಟಂದರೆ 24 ಅರೆಗಳು ಅದಾವ. ಆಮೇಲೆ ಈ ಅಶೋಕ ಚಕ್ರದ, ನೀಲಿ ಚಕ್ರದ ಸಂಕೇತ ಏನಂದ್ರೆ ರೀ, ನಿರಂತರ ಚಲನೆಯ ಸಂಕೇತ. ಇದು ಯಾವಾಗಲೂ ನಮ್ಮ ದೇಶ ಏನಾಗಿರುತ್ತೆ, ನಿರಂತರವಾಗಿ ಚಲಿಸ್ತಿರ್ತೈತಿ, ಬೆಳವಣಿಗೆ ಆಗ್ತಿರ್ತೈತಿ ಅನ್ನೋದು ಆ ಅಶೋಕ ಚಕ್ರದ ಸಂಕೇತ ಅಂಥೇಳಿ ಗುರುತಿಸ್ತೀವಿ. ಚಕ್ರದ ವ್ಯಾಸ, ಆ ಚಕ್ರದ ಎಷ್ಟಿರ್ತೈತೆ ಅಂದ್ರೆ ವ್ಯಾಸ ರೀ, ಬಿಳಿ ಪಟ್ಟಿಯ ಅಗಲದಷ್ಟೇ. ಆ ಬಿಳಿ ಪಟ್ಟಿ ಎಷ್ಟಿರ್ತೈತಿಲ್ಲ ರೀ, ನಡುವಿರುವಂಥ ಬಣ್ಣದ ಪಟ್ಟಿ ಎಷ್ಟಿರತ್ತಲ್ಲ ಅಷ್ಟೇ ಅಗಲದ ಬಿಳಿ ಪಟ್ಟಿ ಇರ್ತೈತಿ, ಚಕ್ರ ಇರ್ತೈತಿ. ಅನಂತರ ಧ್ವಜದ ಆಕಾರ ಯಾವ ರೀತಿ ಇರ್ತೈತಿ, ಧ್ವಜವು ಆಯತ ಆಕಾರದಲ್ಲಿ ಇರುತ್ತದೆ. ಧ್ವಜ ಹೆಂಗಿರುತ್ತೆ ರೀ, ಆಯತ ಆಕಾರದಲ್ಲಿ ಇರುತ್ತೆ. ಉದ್ದ 3, ಅಗಲ 2. ಎಷ್ಟು ರೀ, ಅನುಪಾತದಲ್ಲಿ ವರ್ಣನೆ ಮಾಡ್ತಾರೆ. ಉದ್ದಕ್ಕೆ ಎಷ್ಟಿರುತ್ತೆ ರೀ, 3 ಇರುತ್ತೆ ರೀ, ಅಗಲಕ್ಕೆ 2. ಈ ರೀತಿ ಉದ್ದ ಅಗಲವನ್ನು ಇರ್ತೈತಿ. ಆಮೇಲೆ ಧ್ವಜದ ಬಟ್ಟೆಯು ಹತ್ತಿ ಮತ್ತು ರೇಷ್ಮೆದಾಗಿರಬೇಕು. ಯಾವುದೇ ನಾವು ಧ್ವಜ ಹಾರಿಸ್ತೀವಿ ಅಂದ್ರೆ ನಮ್ಮ ಭಾರತದ ಧ್ವಜ ಏನಾಗಿರ್ಬೇಕು ರೀ, ಹತ್ತಿ ಮತ್ತು ರೇಷ್ಮೆದಾಗಿರಬೇಕು ಅಂತಂದು ಹೇಳ್ತಾರೆ. ಆಮೇಲೆ ಜೊತೆಗೆ ಕೈಯಿಂದ ನೇಯ್ದರಾಗಿರಬೇಕು. ಇದು ಅದರ ದಾರ ಕೈಯಿಂದ ಏನ್ರಿ, ಈ ಧ್ವಜವನ್ನು ಹತ್ತಿ ಮತ್ತು ರೇಷ್ಮೆ ಬಟ್ಟೆಯಿಂದ ತಯಾರು ಮಾಡಿರಬೇಕು. ಜೊತೆಗೆ ಇದನ್ನು ಕೈಯಿಂದ ನೇಯಿರುವಂತಹ ಧ್ವಜ ಆಗಿರಬೇಕು. ಆಮೇಲೆ ಅದರ ದಾರ ಕೈಯಿಂದಲೇ ಮಾಡಿದರಾಗಿರಬೇಕು. ಅದರ ದಾರ ಕೂಡ ಏನಾಗಿರ್ಬೇಕು ರೀ, ಕೈಯಿಂದ ಮಾಡಿರುವಂಥ ದಾರ ಆಗಿರಬೇಕು. ಅದೇ ರೀತಿ ರಾಷ್ಟ್ರಧ್ವಜದ ಸಂಹಿತೆ.
ರಾಷ್ಟ್ರಧ್ವಜದ ವಿಶೇಷತೆ ನೋಡಿದಿರಿ. ಬಿಳಿ ಬಣ್ಣವು ಸತ್ಯ, ಶಾಂತಿ, ಪರಿಶುದ್ಧತೆಯನ್ನು ತಿಳಿಸ್ತೈತಿ. ಹಸಿರು ಬಣ್ಣ ಸಸ್ಯ ಶ್ಯಾಮಲೆ, ಭೂಮಿಯ ಸಂಕೇತ, ಕೃಷಿ ಕೈಗಾರಿಕೆ ಸಮೃದ್ಧಿ ಗುರುತನ್ನು ತಿಳಿಸ್ತೈತಿ. ಆಮೇಲೆ ಯಾವುದ್ರಿ, ಕೇಸರಿ ಬಣ್ಣವು ನಿಸ್ವಾರ್ಥ ತ್ಯಾಗದ ಸಂಕೇತವನ್ನು ಗುರುತಿಸ್ತೈತಿ. ಅಶೋಕ ಚಕ್ರವು ನಿರಂತರ ಚಲನೆಯ ಮತ್ತು ಪ್ರಗತಿಯ ಪ್ರತೀಕ ಆಗೈತಿ ಅನ್ನೋದನ್ನು ರಾಷ್ಟ್ರಧ್ವಜದ ವಿಶೇಷತೆ ನೋಡಿದ್ರಿ. ಈಗ ರಾಷ್ಟ್ರಧ್ವಜದ ಸಂಹಿತೆ ಅಂದರೆ ರಾಷ್ಟ್ರಧ್ವಜದ ನಿಯಮಗಳು. ರಾಷ್ಟ್ರಧ್ವಜನ ಯಾವ ರೀತಿ ನಾವು ಬಳಸಬೇಕು. ಧ್ವಜ ಕೊಳೆಯಾಗಿರಬಾರದು ಮತ್ತು ಹರಿದಿರಬಾರದು. ಧ್ವಜ ಏನಾಗಿರಬಾರ್ದು ರೀ, ಕೊಳೆ ಆಗಿರಬಾರ್ದು ಅಂದರೆ ಹೊಲಸಾಗಿರಬಾರ್ದು ಮತ್ತು ಹರಿದಿರಬಾರ್ದು. ಹಾರಿಸುವಾಗ ಯಾವಾಗಲೂ ಕೇಸರಿ ಬಣ್ಣ ಮೇಲಿರಬೇಕು. ಹಾರಿಸುವಾಗ ಯಾವಾಗಲೂ ಕೇಸರಿ ಬಣ್ಣ ಮೇಲೆ ಬರುವಂತೆ ಹಾರಿಸಬೇಕು. ರಾಷ್ಟ್ರಧ್ವಜದ ಎತ್ತರಕ್ಕೆ ಬೇರೆ ಯಾವ ಧ್ವಜ ಹಾರಿಸಬಾರದು. ನಾವು ರಾಷ್ಟ್ರಧ್ವಜ ಎಷ್ಟು ಅಂತರದಲ್ಲಿ ಹಾರಿಸಿರ್ತಿಲ್ಲ ಅಷ್ಟು ಅಂತರದಲ್ಲಿ ಅದಕ್ಕಿಂತ ಎತ್ತರದಲ್ಲಿ ಯಾವುದೇ ಧ್ವಜ ಏನಾಗಿರಬಾರ್ದು ರೀ, ಹಾರಿಸಬಾರ್ದು. ಅದಕ್ಕೇನಾಕೈತಿ, ನಮ್ಮ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದಂಗೆ ಆಕತಿ. ಕಂಬದ ತುದಿವರೆಗೆ ಮೇಲೇರಿಸಿ ಹಾರಿಸಬೇಕು. ಕಂಬದ ಎಷ್ಟು ಕಂಬ ಉತ್ತಿರತ್ತಲ್ಲ ರೀ, ಅದರ ತುದಿವರೆಗೆ ಏನು ಮಾಡ್ಬೇಕು ರೀ, ಮೇಲೇರಿಸಿ ಹಾರಿಸಬೇಕು. ಆಮೇಲೆ ರಾಷ್ಟ್ರೀಯ ಶೋಕವನ್ನು ಆಚರಿಸುವಂಥ ಸಮಯದಲ್ಲಿ ನಾವೇನು ಮಾಡ್ಬೇಕು ರೀ, ಸಮಯದಲ್ಲಿ ಧ್ವಜವನ್ನು ಅರ್ಧ ಎತ್ತರಕ್ಕೆ ಹಾರಿಸಲಾಗುವುದು. ರಾಷ್ಟ್ರೀಯ ಶೋಕವನ್ನು ಅಂದ್ರೆ ನಮ್ಮಲ್ಲಿ ನಮ್ಮ ರಾಷ್ಟ್ರದ ಪ್ರಮುಖ ವ್ಯಕ್ತಿಗಳು ತೀರ್ಕೊಂಡಿದ್ರು ಅಂದ್ರೆ ಅವಾಗ ಏನು ಮಾಡ್ತಾರೆ, ಶೋಕ ದಿನ ಅಂಥೇಳಿ ಆಚರಣೆ ಮಾಡೋ ಮುಂದೆ ಧ್ವಜವನ್ನು ಅರ್ಧ ಎತ್ತರಕ್ಕೆ ಮಾತ್ರ ಹಾರಿಸ್ಬೇಕು. ಆಮೇಲೆ ಈ ರಾಷ್ಟ್ರಧ್ವಜನ ಯಾವ ರೀತಿ ಇಳಿಸ್ಬೇಕಾ ಮತ್ತು ಯಾವ ರೀತಿ ಹಾರಿಸ್ಬೇಕಾ ಅಂದ್ರೆ ರೀ, ಸೂರ್ಯೋದಯದ ನಂತರ ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಮತ್ತು ಸೂರ್ಯಾಸ್ತಕ್ಕೆ ಮೊದಲು ರಾಷ್ಟ್ರಧ್ವಜವನ್ನು ಇಳಿಸಿ ಮಡಿಚಿಡಬೇಕು. ಇಳಿಸಿ ಅದನ್ನ ಏನು ಮಾಡಬಾರ್ದು ರೀ, ಹಿಂಗೆ ರೀ ನಾವೆಲ್ಲ ಏನು ಮಾಡ್ತೀವಿ, ಮುಡ್ತುಡಿ ಮಾಡಿ ಇಡ್ತೀವಲ್ಲ ರೀ, ಆ ರೀತಿ ಇಡಬಾರ್ದು. ಸರಿಯಾದ ರೀತಿಯಲ್ಲಿ ಅದನ್ನ ಮಡಿಚಿ ಇಡಬೇಕು. ಮತ್ತು ಧ್ವಜವನ್ನು ಬಲಗೈಯಲ್ಲಿ ಹಿಡಿದು ನಡೆಯಬೇಕು. ಧ್ವಜವನ್ನು ಏನು ಮಾಡಬೇಕು, ನಾವು ಯಾವಾಗಲೂ ಬಲಗೈಯಲ್ಲಿ ಹಿಡಿದು ನಡಿಬೇಕು. ಆವಾಗ ನಾವು ಬಲಗೈಯಲ್ಲಿ ಹಿಡಿದಿರುವಂಥ ಧ್ವಜ ಯಾವುದೇ ಕಾರಣಕ್ಕೂ ನೆಲಕ್ಕೆ ತಾಗಿಸಬಾರ್ದು. ಯಾಕಂದ್ರೆ ತಾಗಿಸಿದ್ರಂದ್ರೆ ಏನಾಕೈತಿ, ನಾವು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದಂಗೆ ಆಕೈತಿ. ಮತ್ತು ಪ್ರಮುಖವಾಗಿರುವಂಥದ್ದು ಏನು ರೀ, ಪ್ಲಾಸ್ಟಿಕ್ ಧ್ವಜವನ್ನು ಒಟ್ಟು ಏನು ಮಾಡಬಾರ್ದು ರೀ, ಬಳಸಬಾರ್ದು. ಆಮೇಲೆ ನಮ್ಮ ರಾಷ್ಟ್ರ ಲಾಂಛನ, ರಾಷ್ಟ್ರಧ್ವಜ ನೋಡಿದ್ರಿ, ರಾಷ್ಟ್ರಧ್ವಜದ ವಿಶೇಷತೆ, ಆಮೇಲೆ ರಾಷ್ಟ್ರಧ್ವಜದ ಸಂಹಿತೆ, ನಿಯಮಗಳೇನು ಅಂತಾವು ಅನ್ನೋದು ಗೊತ್ತಾಯ್ತಾ. ರಾಷ್ಟ್ರ ಲಾಂಛನ, ನಮ್ಮ ರಾಷ್ಟ್ರ ಲಾಂಛನ ಯಾವುದ್ರಿ, ಸಿಂಹ ಬೋಧಿಗೆ ಅಂದರೆ 4 ಸಿಂಹಗಳಿರುವಂಥ ಸಂಕೇತವನ್ನು ನಾವು ರಾಷ್ಟ್ರ ಲಾಂಛನ ಅಂಥೇಳಿ ಗುರುತಿಸ್ತೀವಿ. ನಮ್ಮ ರಾಷ್ಟ್ರ ಲಾಂಛನವೊಮ್ಮೆ ಗಮನಿಸಿ. ಇದು ಸಾರಾನಾಥದ ಅಶೋಕ ಶಿಲಾಸ್ತಂಭದ ಬೋಧಿಗೆಯ ರೂಪಾಂತರವಾಗಿದೆ. ಬೋಧಿಗೆಯಲ್ಲಿ ಸಿಂಹಗಳಿರುವುದರಿಂದ ಇದನ್ನು ಸಿಂಹ ಬೋಧಿಗೆ ಎನ್ನುವರು. ಈ ಬೋಧಿಗೆಯಲ್ಲಿ ಏನೈತ್ರಿ, ಸಿಂಹಗಳದವ. ಆ ಕಾರಣಕ್ಕಾಗಿ ಇದನ್ನು ಏನದು ಕರಿತೀವಿ, ನಾವು ಸಿಂಹ ಬೋಧಿಗೆ ಅಂಥೇಳಿ ಕರಿತೀವಿ. ನಮ್ಮ ರಾಷ್ಟ್ರ ಲಾಂಛನ ಯಾವುದ್ರಿ, ಸಿಂಹ ಬೋಧಿಗೆ ಇರುವಂಥ ಚಿಹ್ನೆ. ಸಾರಾನಾಥದ ಸಿಂಹ ಬೋಧಿಗೆಯು ನಮ್ಮ ರಾಷ್ಟ್ರ ಲಾಂಛನ ಅಥವಾ ಮುದ್ರೆಯ ಮೂಲ ಶಿಲ್ಪಕೃತಿಯಲ್ಲಿ. ಈ ಸಿಂಹ ಬೋಧಿಗೆಯಲ್ಲಿ ಅಂದರೆ 4 ಸಿಂಹಗಳು 4 ದಿಕ್ಕಿಗೆ ಮುಖ ಮಾಡಿ ಒಂದಕ್ಕೊಂದು ಬೆನ್ನು ಮಾಡಿ ಪೀಠವೊಂದರ ಮೇಲೆ ನಿಂತಿವ. ಒಂದಕ್ಕೊಂದು ಬೆನ್ನು ಮಾಡಿ ಪೀಠವೊಂದರ ಮೇಲೆ ನಿಂತವ. 4 ದಿಕ್ಕುಗಳಲ್ಲೂ ದುಂಡನೆ ಪೀಠದ ಮೇಲೆ ಚಕ್ರಗಳಿವೆ. 4 ದಿಕ್ಕು ಕಡೆ ಏನಿದಾವ್ರಿ, ದುಂಡನೆ ಪೀಠದ 4 ದಿಕ್ಕುಗಳಲ್ಲೂ ಒಂದೊಂದು ಚಕ್ರವಿದೆ. ಆ ಚಕ್ರಗಳ ನಡುವೆ ಏನೈತಂದ್ರೆ ರೀ, ಆನೆ, ಗೂಳಿ, ಕುದುರೆ, ಸಿಂಹಗಳ ಚಿತ್ರಣ ಇದೆ. ಆ ಚಕ್ರಗಳ ನಡುವೆ ಏನೈತಿ, ಯಾವ್ಯಾವ ಪ್ರಾಣಿಗಳದವ, ಗೂಳಿ, ಕುದುರೆ, ಆನಂತರ ಸಿಂಹಗಳ ಚಿತ್ರಣ ಐತಿ. ಪೀಠದಲ್ಲಿರುವಂಥ ಚಕ್ರವನ್ನು ಏನಂತ ಕರಿತೀವಿ, ನಾವು ಧರ್ಮಚಕ್ರ ಅಂಥೇಳಿ ಕರಿತೀವಿ. ನಮ್ಮ ರಾಷ್ಟ್ರಧ್ವಜದ ಬಿಳಿಯ ಪಟ್ಟಿಯ ನಡುವೆ ಚಕ್ರದ ಚಿಹ್ನೆ ಇದೆ. ನಮ್ಮ ರಾಷ್ಟ್ರಧ್ವಜದ ಬಿಳಿಯ ಪಟ್ಟಿ ನಡುವೆ ಏನೈತ್ರಿ, ರಾಷ್ಟ್ರಧ್ವಜ ರೀ ಹೇಳಿದ್ದೇನೆ ರೀ ಇವಾಗ, ಯಾವುದ್ರಿ, ನೀಲಿ ಚಕ್ರದ ಐತ್ರಿ, ಅದು ಏನು, ರಾಷ್ಟ್ರಧ್ವಜದ ಬಿಳಿಯ ಪಟ್ಟಿ ನಡುವೆ ಚಕ್ರದ ಚಿಹ್ನೆ ಇರುವುದು ನೋಡ್ತೀವಿ. ಈ ರಾಷ್ಟ್ರಧ್ವಜವನ್ನು ನಾವು ಯಾವಾಗ ರಾಷ್ಟ್ರ ಲಾಂಛನವನ್ನು ಯಾವಾಗ ಅಂಗೀಕಾರವನ್ನು ಮಾಡ್ತೀವಿ ಅಂದರೆ, ಇದು ಸಹ ಭಾರತ ಸರ್ಕಾರವು 1950 ಜನವರಿ 26ರಂದು ಈ ರಾಷ್ಟ್ರ ಲಾಂಛನವನ್ನು ಏನು ಮಾಡ್ತೈತಿ ರೀ, ಅಂಗೀಕಾರ ಮಾಡ್ತೈತಿ. ಚಿತ್ರದಲ್ಲಿ 3 ಸಿಂಹಗಳು ಮಾತ್ರ ಕಾಣಿಸುತ್ತವೆ. ಚಿತ್ರದಾಗ ಏನದವ್ರಿ, ಬರೀ 3 ಸಿಂಹಗಳು ಕಾಣ್ತವ.
ಪೀಠದ ಕೆಳಗೆ ದೇವನಾಗರಿ ಲಿಪಿ ಬರೆದ ಪೀಠದ ಕೆಳಗೆ ಏನೈತ್ರಿ ದೇವನಾಗರಿ ಲಿಪಿಯಲ್ಲಿ ಬರೆದಿರುವಂಥ ಸತ್ಯಮೇವ ಜಯತೆ ಎಂಬ ಮುಂಡಕ ಉಪನಿಷತ್ತಿನ ವ್ಯಾಖ್ಯೆ ಇದೆ. ಸತ್ಯಮೇವ ಜಯತೆ ಅಂದರೆ ಸತ್ಯ ಒಂದೇ ಗೆಲ್ಲುತ್ತದೆ ಅನ್ನುವಂಥ ಒಂದು ವ್ಯಾಖ್ಯೆಯನ್ನು ಈ ರಾಷ್ಟ್ರ ಲಾಂಛನದ ಕೆಳಗಡೆ ನೋಡ್ಬೋದು. ಅದು ಯಾವ ಲಿಪಿಯಲ್ಲಿ ಐತಂದ್ರೆ ದೇವನಾಗರಿ ಲಿಪಿಯಲ್ಲಿ ಇರುವುದು ಕಂಡುಬರ್ತೈತಿ. ಆಮೇಲೆ ರಾಷ್ಟ್ರೀಯ ಪ್ರಾಣಿ ಮತ್ತು ರಾಷ್ಟ್ರೀಯ ಪಕ್ಷಿ. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದ್ರಿ? ಹುಲಿ. ನಾವು ಹುಲಿಯನ್ನು ಯಾಕೆ ತೆಗೆದುಕೊಂಡಿವಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂದರೆ ಇದು ನೋಡಲು ಆಕರ್ಷಕ ಮತ್ತು ಗಂಭೀರ. ನೋಡಿದ ಕೂಡಲೇ ಏನೈತಿ ಅದು ಆಕರ್ಷಕ, ಅಟ್ರ್ಯಾಕ್ಷನ್ ಆಗ್ತೈತಿ ಮತ್ತು ಗಂಭೀರತೆಯಿಂದ ಕೂಡಿರುವಂತಹ ಪ್ರಾಣಿ. ಅದರ ಮೈಕಟ್ಟು ಬಲಿಷ್ಠ. ಅದರ ಮೈಕಟ್ಟು ಏನೈತಿ ಬಹಳಷ್ಟು ಬಲಿಷ್ಠ ಆಗೈತಿ. ಅಂದ್ರೆ ಇದ್ರ ಸಂಕೇತ ಏನಾಗ್ತೈತಿ ಇಲ್ಲಿರುವಂಥ ಭಾರತೀಯರು ನೋಡಲು ಆಕರ್ಷಕರು, ಗಂಭೀರರು. ಈ ಹುಲಿಯನ್ನು ಯಾಕೆ ತೆಗೆದುಕೊಂಡ್ರು ಅಂದರೆ ರಾಷ್ಟ್ರೀಯ ಪ್ರಾಣಿ ಇದು ನೋಡಲು ಆಕರ್ಷಕ ಮತ್ತು ಗಂಭೀರತೆಯಿಂದ ಕೂಡೈತಿ. ಆಮೇಲೆ ಇದರ ಮೈಕಟ್ಟು ಬಲಿಷ್ಠ. ಇದನ್ನು ನೋಡಿದ ಕೂಡಲೇ ನಮ್ಮ ಭಾರತೀಯರು ಕೂಡ ಇಷ್ಟೇ ಬಲಿಷ್ಠರಾಗ್ಯಾರು ಅನ್ನೋದು ತಿಳಿದು ಬರ್ತೈತಿ. ಆಮೇಲೆ ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದ್ರಿ? ನವಿಲು. ಈ ನವಿಲನ್ನು ಹೊರತುಪಡಿಸಿ ಇನ್ನೂ ಅನೇಕ ಪಕ್ಷಿಗಳು ಸುಂದರವಾಗಿ ಅದಾವ. ಆದ್ರೆ ಈ ಪಕ್ಷಿ ಏನೈತಿ ನೋಡಲು ಬಹಳಷ್ಟು ಸುಂದರವಾಗೈತಿ. ಅದು ಕೆಂಪು ಮತ್ತು ಹಳದಿ ಮಿಶ್ರ ಬಣ್ಣದ ರೆಕ್ಕೆ. ಕೆಂಪು ಮತ್ತು ಹಳದಿ ಮಿಶ್ರ ಬಣ್ಣದ ರೆಕ್ಕೆಗಳನ್ನು ಒಳಗೊಂಡೈತಿ. ಐತಿಲ್ರಿ. ಆಮೇಲೆ ತಲೆಯ ಮೇಲೆ ತುರಾಯಿಯಂತಿರುವ ಗರಿಯುಳ್ಳ ನವಿಲು ನೋಡಲು ಮನೋಹರ. ಈ ರೀತಿ ನಾವು ನವಿಲನ್ನು ನೋಡೋಕೆ ಬಹಳಷ್ಟು ಖುಷಿ ಆಗ್ತೈತಿ. ಆ ಕಾರಣಕ್ಕಾಗಿ ಸುಂದರವಾಗಿರುವಂಥ ಪಕ್ಷಿಯನ್ನು ನಮ್ಮ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಇಟ್ಟುಕೊಳ್ತೀವಿ ಅಥವಾ ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂತೇಳಿ ಗುರುತಿಸ್ತೀವಿ. ಅದರ ನಂತರ ರಾಷ್ಟ್ರೀಯ ಭಾವೈಕ್ಯತೆ. ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಒಬ್ಬರು ಇನ್ನೊಬ್ಬರ ಬಗ್ಗೆ ಅಥವಾ ಒಂದು ಜನಾಂಗ ಇನ್ನೊಂದು ಜನಾಂಗದ ಬಗ್ಗೆ ದ್ವೇಷ, ಅಸೂಯೆ, ಪೂರ್ವಾಗ್ರಹ ಪೀಡಿತರಾಗದೆ ಒಂದು ಎಂಬ ಭಾವನೆಯಿಂದ ಬದುಕುವುದು. ಅಂದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೆ ನಮ್ಮ ಜಾತಿ ಬೇರೆ, ನಿಮ್ಮ ಜನಾಂಗ ಬೇರೆ, ದ್ವೇಷ, ಹಿಂದೂ, ಮುಸ್ಲಿಂ, ಕ್ರೈಸ್ತ ಅನ್ನುವಂಥ ಭೇದ ಭಾವವನ್ನು ಮಾಡಲಾರ್ದ ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆಯಿಂದ ಬದುಕುವುದು. ಬದಲಾಗಿ ಒಬ್ಬರು ಇನ್ನೊಬ್ಬರನ್ನು ಗೌರವಿಸುವುದು ಹಾಗೂ ಪರಸ್ಪರ ಸೌಹಾರ್ದತೆಯಿಂದ ಇರುವುದು. ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯಿಂದಿರಬೇಕು ಅಂತೇಳಿ ರಾಷ್ಟ್ರೀಯ ಭಾವೈಕ್ಯತೆ ತಿಳಿಸ್ತೈತಿ. ಅಂದ್ರೆ ಜಾತಿ, ಮತ, ಪಂಗಡ, ಧರ್ಮ, ಲಿಂಗ ತಾರತಮ್ಯವಿಲ್ಲದೆ ಒಂದು ದೇಶದ ಜನರಲ್ಲೂ ಒಂದೇ ಎನ್ನುವ ಭಾವನೆಯನ್ನು ಮೂಡಿಸುವುದೇ ರಾಷ್ಟ್ರೀಯ ಭಾವೈಕ್ಯತೆ. ನಾವೆಲ್ಲರೂ ಒಂದೇ ಅಂತೇಳಿ ತಿಳಿಸುವಂಥದ್ದು ರಾಷ್ಟ್ರೀಯ ಭಾವೈಕ್ಯತೆ. ಈ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಯಾಕೆ ಮೂಡಿಸ್ಬೇಕಂದ್ರೆ ಎಲ್ಲ ಜನರು ಒಂದಾಗಾಕ ಮತ್ತು ದೇಶದ ಸಮಗ್ರತೆ ಮತ್ತು ಸೋದರತೆ ಮತ್ತು ಸಮಾನತೆಯನ್ನು ಬೆಳೆಸಾಕಿದ್ದು ಭಾವೈಕ್ಯತೆ ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸ್ತೈತಿ. ಒಂದು ವೇಳೆ ನಾವೆಲ್ಲರೂ ಜಗಾಡ್ಕೊತ ಇದ್ದೀವಿ ಅಂದ್ರೆ ನಮ್ಮ ರಾಷ್ಟ್ರ ಏನಾಗಂಗಿಲ್ಲ, ಏಳಿಗೆನ ಹೊಂದಂಗಿಲ್ಲ. ಆ ಕಾರಣಕ್ಕಾಗಿ ನಾವೆಲ್ಲರೂ ಒಂದೇ ಅನ್ನುವಂಥ ಮನೋಭಾವನೆ ಪ್ರತಿಯೊಬ್ಬ ಪ್ರಜೆಯಲ್ಲಿ ಹುಟ್ಟಬೇಕು ಅನ್ನೋ ಕಾರಣಕ್ಕಾಗಿ ರಾಷ್ಟ್ರೀಯ ಭಾವೈಕ್ಯತೆ ಪ್ರಮುಖವಾಗಿ ಪಾತ್ರವನ್ನು ನಿರ್ವಹಿಸ್ತೈತಿ. ಭಾರತೀಯ ವೈವಿಧ್ಯತೆ. ಭಾರತದ ವೈವಿಧ್ಯತೆಯು ಪ್ರಾಕೃತಿಕ ವೈವಿಧ್ಯ, ಜೀವ ವೈವಿಧ್ಯ, ಜನ ವೈವಿಧ್ಯ ಈ ರೀತಿಯಾಗಿ ವೈವಿಧ್ಯತೆಯನ್ನು ಒಳಗೊಂಡೈತಿ. ನಮ್ಮ ಭಾರತವು ಏನ್ರಿ ವೈವಿಧ್ಯತೆ ಕೂಡಿರುವಂಥ ಒಂದು ರಾಷ್ಟ್ರ. ಯಾಕಂದ್ರೆ ಇಲ್ಲಿ ಒಂದೇ ರೀತಿಯಾಗಿರುವಂಥ ಪ್ರಕೃತಿಯನ್ನು ಸಸ್ಯವರ್ಗವನ್ನು, ಪ್ರಾಣಿ ವರ್ಗವನ್ನು, ಆಮೇಲೆ ಬೇರೆ ಬೇರೆ ವರ್ಗಗಳನ್ನು ಕಾಣ್ತೀವಿ. ಅದೇ ರೀತಿ ಯಾವುದ್ರಿ ಜೀವ ವೈವಿಧ್ಯ, ಜನ ವೈವಿಧ್ಯ ಇದೇ ರೀತಿ ಪ್ರಾಣಿ ಪಕ್ಷಿ ಗಿಡ ಮರ ನಿಸರ್ಗ ಇವುಗಳೆಲ್ಲದರಲ್ಲೂ ಕೂಡ ಏನೈತಿ ವೈವಿಧ್ಯತೆ ಅನ್ನೋದು ಐತಿ. ಮೊದಲನೇದಾಗಿ ಪ್ರಾಕೃತಿಕ ವೈವಿಧ್ಯ ಅಂದ್ರೆ ನಿಸರ್ಗ, ಪ್ರಕೃತಿ, ಕಾಡುಗಳು. ನಮ್ಮ ದೇಶದಲ್ಲಿರುವಂಥ ಕಾಡುಗಳು ಅಥವಾ ಪರ್ವತ ಶ್ರೇಣಿಗಳು ಏನದಾವ್ರಿ ಅತಿ ಉದ್ದದ ನದಿಗಳು ಅದಾವ, ವಿಶಾಲವಾದ ಮೈದಾನಗಳಿವೆ. ಅಂತೆಯೇ ಅತ್ಯಂತ ಚಳಿ ಹಾಗೂ ಸೆಕೆಯ ಪ್ರದೇಶಗಳು, ಬಹಳಷ್ಟು ಚಳಿನೂ ಐತಿ, ಬಹಳಷ್ಟು ಸೆಕೆ ಇರುವಂಥ ಪ್ರದೇಶಗಳು ಐತಿ. ಸುಡು ಭೂಮಿ, ಮರುಭೂಮಿನೂ ಐತಿ, ದಟ್ಟಕಾಡ, ತಂಪಿನ ಸರೋವರ, ಧುಮುಕುವ ಜಲಪಾತ. ಹೀಗೆ ಪ್ರಾಕೃತಿಕ ವೈವಿಧ್ಯತೆ ಒಂದೇ ರೀತಿಯಾಗಿರುವಂಥ ವಾತಾವರಣವಾಗಲಿ, ಕಾಡುಗಳನ್ನಾಗಲಿ, ಅರಣ್ಯ ಪ್ರದೇಶಗಳನ್ನಾಗಲಿ ನಮ್ಮ ಭಾರತ ಏನಾಗಿಲ್ಲ
ಒಳಗೊಂಡಿಲ್ಲ. ಆ ಕಾರಣಕ್ಕಾಗಿ ಭಾರತೀಯ ಏನೈತ್ರಿ ಪ್ರಾಕೃತಿಕ ವೈವಿಧ್ಯತೆಯನ್ನು ಒಳಗೊಂಡೈತಿ. ಆನಂತರ ಎರಡನೇದಾಗಿ ಜೀವ ವೈವಿಧ್ಯತೆಯು ಕೂಡ ಬಹಳಷ್ಟು ಅದಾವ. ಜಗತ್ತಿನಲ್ಲಿ ಇಷ್ಟೊಂದು ಜೀವ ವೈವಿಧ್ಯ ದೇಶಗಳು ಇರುವುದು ಕೆಲವು ಮಾತ್ರ. ಇಷ್ಟೊಂದು ನಮ್ಮ ಭಾರತ ದೇಶದಾಗಿರುವಂಥ ವೈವಿಧ್ಯಗಳು, ನಮ್ಮ ಭಾರತ ದೇಶದಲ್ಲಿರುವಂಥ ಜೀವಗಳು, ಬೇರೆ ಬೇರೆ ಜಾತಿಗೆ ಸೇರಿದಂಥ ಜೀವಿಗಳು ವಾಸಿಸುವಂತಹ ಪ್ರದೇಶಗಳಿರುವುದು ಅಥವಾ ದೇಶಗಳಿರುವುದು ಬಹಳಷ್ಟು ಕಡಿಮೆ. ಅದರೊಳಗೆ ನಮ್ಮ ಭಾರತ ದೇಶವು ಕೂಡ ಒಂದು. ಅದರೊಳಗೆ 47,000 ಸಸ್ಯವರ್ಗಗಳು, 90,000 ವೈವಿಧ್ಯ ಪ್ರಾಣಿಗಳು, 1,232 ಪಕ್ಷಿ ವರ್ಗಗಳು, 2,546 ಮೀನು ವರ್ಗಗಳು. ಈ ರೀತಿಯಾಗಿ ಅನೇಕ ಜೀವ ಸಂಕುಲಗಳು ಭಾರತದ ಅಮೂಲ್ಯ ಆಸ್ತಿ ಅಂಥೇಳಿ ಗುರುತಿಸ್ತೀವಿ. ಅದೇ ರೀತಿ ಭಾರತದ ಜನ ವೈವಿಧ್ಯತೆ. ವಿಶಾಲ ಭಾರತದಲ್ಲಿ ವಿವಿಧ ಬಗೆಯ ಸಮುದಾಯಕ್ಕೆ ಸೇರಿದ ಜನರಿದ್ದಾರೆ. ವಿಶಾಲ ಭಾರತ, ದೊಡ್ಡದಾಗಿರುವಂಥ ಭಾರತದಲ್ಲಿ ಒಂದೇ ಸಮುದಾಯಕ್ಕೆ ಸೇರಿದ ಜನರು ಇಲ್ಲ, ಬೇರೆ ಬೇರೆ ಸಮುದಾಯಕ್ಕೆ ಸೇರಿದಂಥ ಜನರಿದ್ದಾರ. ಮತ್ತು ಅವರ ರೂಪ, ಮೈಕಟ್ಟು, ಭಾಷೆ, ವೇಷಭೂಷಣ, ಆಹಾರ, ರೀತಿ ನೀತಿ, ಆಚಾರ ವಿಚಾರ, ಮತ, ಧರ್ಮಗಳು ಒಂದೇ ರೀತಿಯಾಗಿಲ್ಲ, ಬೇರೆ ಬೇರೆ ರೀತಿಯಾಗ್ಯವ. ನಮ್ಮ ಜನಜೀವನ ಸೊಗಸನ್ನು ಕಣ್ಣಾರೆ ಕಂಡು ಸವಿಯಲು ಭಾರತವನ್ನು ಸುತ್ತಾಡಿ ಬರಬೇಕು. ನಮ್ಮ ಜನರು ಯಾವ ರೀತಿ ಅದರ ಉದಾಹರಣೆಗೆ ಹೇಳ್ಬೇಕಂದ್ರೆ ರೀ, ಈಗ ರೀ ನಾವು ಉತ್ತರ ಕರ್ನಾಟಕದವ್ರು ರೀ, ಅದೇ ನಾವು ಬೆಂಗಳೂರಿಗೆ ಅದು ಹೋದ್ವಿ ಅಂದ್ರೆ ರೀ ಅಲ್ಲಿ ಏನಾಗ್ತದೆ ರೀ, ಉದಾಹರಣೆಗೆ ಈಗ ಮೈಸೂರು ಡಿವಿಷನ್ ರೀ, ಮೈಸೂರು ಡಿವಿಷನ್ದಾಗಿರೋರು ಬೆಳಗಾವಿ ಡಿವಿಷನ್ಗೆ ಬಂದ್ರಂದ್ರೆ ಅಲ್ಲಿ ಏನಾಕೈತೆ ರೀ, ಮಾತುಗಳು ಏನಾಗ್ತಾರೆ, ಭಾಷೆ ಅನ್ನೋದು ಚೇಂಜ್ ಆಗ್ತೈತಿ, ಬದಲಾಗ್ತಾವ. ಅವರು ಭಾಷೆ ಬೇರೆ ಆಗ್ತಾವ, ಅವರು ಏನ್ರಿ ಮೃದುವಾಗಿ ಮಾತಾಡ್ತಾರೆ. ಆದರೆ ಉತ್ತರ ಕರ್ನಾಟಕ ಭಾಷೆ ಏನಾಕೈತೆ ರೀ, ಒರಟಾಗಿರ್ತಾವ. ಈ ರೀತಿಯಾಗಿ ನಮ್ಮ ದೇಶದಲ್ಲಿ ಏನಾಗೈತಿ, ನಮ್ಮ ಭಾರತದಲ್ಲಿ ಕೇವಲ ಡಿವಿಷನ್ಗಳಲ್ಲಿನ ಏನಾಗಿರ್ತೈತಿ ರೀ, ಜಿಲ್ಲೆಗಳಲ್ಲಿನ ಅನೇಕ ಬದಲಾವಣೆಗಳನ್ನು ಕಾಣ್ತೀವಿ. ಅಲ್ಲಿ ಬಿಸಿಲು ಇರ್ತೈತಿ, ಒಂದು ಜಿಲ್ಲೆಯಲ್ಲಿ ಬಿಸಿಲು ಇರ್ತೈತಿ, ಒಂದು ಜಿಲ್ಲೆಯಲ್ಲಿ ಮಳೆ ಇರ್ತೈತಿ. ಈ ರೀತಿಯಾಗಿ ವ್ಯತ್ಯಾಸವನ್ನು ಕಾಣ್ತೀವಿ. ನಾವು ಮೊದಲೇ ಜೀವ ವೈವಿಧ್ಯತೆ, ಪ್ರಾಕೃತಿಕ ವೈವಿಧ್ಯತೆಯನ್ನು ನಮ್ಮ ಕರ್ನಾಟಕದಲ್ಲಿನ ಕೂಡ ನಾವು ನೋಡೀವಿ. ಯಾವ ರೀತಿ ವ್ಯತ್ಯಾಸಗಳು ಇರ್ತಾವ, ಒಂದೇ ರೀತಿಯಾಗಿರುವಂಥ ವಾತಾವರಣ ಇಲ್ಲ ಅನ್ನೋದು ಹಿಂದಿನ ಅವಧಿಯಲ್ಲಿ ನಾವು ನೋಡೀವಿ. ಅದ್ರ ಬಗ್ಗೆ ಏನು ಹೆಚ್ಚು ಹೇಳುವಾಗಿಲ್ಲ. ಆನಂತರ ಬಹುತ್ವದಲ್ಲಿ ಏಕತೆ. ಬಹುತ್ವದಲ್ಲಿ ಏಕತೆ. ವಿವಿಧ ಭಾಷೆ, ಸಂಸ್ಕೃತಿ, ಧರ್ಮಗಳಲ್ಲಿ ನಂಬಿಕೆ ಇಟ್ಟಿರುವ ಸಮುದಾಯದ ಜೀವನ ವಿಧಾನವನ್ನು ಬಹುಸಂಸ್ಕೃತಿ ಅಥವಾ ಬಹುತ್ವ ಎನ್ನಲಾಗುವುದು. ಏನು ಹೇಳ್ತಾರೆ, ಇಲ್ಲಿ ನಮ್ಮ ಭಾರತದಲ್ಲಿ ಒಂದೇ ಜಾತಿಗೆ ಅಥವಾ ಒಂದೇ ಧರ್ಮಕ್ಕೆ ಸೇರಿದಂತಹ ಜನರಿಲ್ಲ. ಇಲ್ಲಿ ಬೇರೆ ಬೇರೆ ಜಾತಿ, ಬೇರೆ ಬೇರೆ ಜನಾಂಗದವರು ಕೂಡ ಅದಾರ. ಆದರೂ ಕೂಡ ಭೌಗೋಳಿಕವಾಗಿ ಭಿನ್ನತೆಯನ್ನು ಹೊಂದಿರುವ ದೇಶ ನಮ್ಮದು. ಭೌಗೋಳಿಕವಾಗಿ ಭಿನ್ನತೆಯನ್ನು ಅಂದರೆ ಬೇರೆ ಬೇರೆ ಭೌಗೋಳಿಕ ಪ್ರದೇಶವನ್ನು ಹೊಂದಿರುವಂಥ ದೇಶ ನಮ್ಮದೈತಿ. ಪ್ರತಿಯೊಬ್ಬ ಪ್ರಜೆಗೂ ತನಗಿಷ್ಟ ಬಂದ ಧರ್ಮವನ್ನು ಅನುಸರಿಸಬಹುದು. ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ತನಗೆ ಯಾವ ಧರ್ಮ ಇಷ್ಟ ಆಗತ್ತಲ್ಲ ಆ ಧರ್ಮವನ್ನು ನಾವೇನು ಮಾಡ್ಬೋದು ರೀ, ಅನುಸರಿಸಬಹುದು. ಮತ್ತು ಪ್ರಾದೇಶಿಕ ಭಾಷೆಗಳಲ್ಲಿ ಮಾತನಾಡಿ ಸಾಮಾಜಿಕ ಜೀವನದಲ್ಲಿ ಬೆರೆಯಬಹುದಾಗಿದೆ. ಅವ್ನಿಗೆ ಯಾವ ಭಾಷೆ ಬರ್ತದೆ ನೋಡ್ರಿ, ಅದೇ ಭಾಷೆಯನ್ನು ಮಾತಾಡಿ ಅವ ತನ್ನ ಜೀವನವನ್ನು ನಡೆಸ್ಬೋದು. ಮತ್ತು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಯು ತನಗಿಷ್ಟ ಬಂದ ಧರ್ಮವನ್ನು ಅನುಸರಿಸಬಹುದು. ಈ ಹಲವು ಭಿನ್ನತೆಗಳಿಂದ ಒಂದು ರಾಷ್ಟ್ರದಲ್ಲಿ ವಾಸಿಸುವ ಜನರು ಐಕ್ಯತೆಯಿಂದಿರುವುದರಿಂದ ಬಹುತ್ವದಲ್ಲಿ ಏಕತೆಯನ್ನು ಕಾಣ್ಬೋದು. ಈ ರೀತಿಯಾಗಿ ಇವಾಗ ಉದಾಹರಣೆಗೆ ನಮ್ಮಲ್ಲಿ ನೋಡ್ಬೋದು ರೀ, ಎಲ್ಲ ಜನಾಂಗದವರು ಕೂಡ ವಾಸ ಮಾಡ್ತಾರೆ. ಭಾರತ ಅಂದ ಕೂಡಲೇ ಕೇವಲ ಹಿಂದೂಗಳಷ್ಟೇ ಅಲ್ಲದ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಜೈನ ಇವರೆಲ್ಲರೂ ಕೂಡ ವಾಸ ಮಾಡ್ತಾರೆ. ಆದ್ದರಿಂದನೇ ಏನ್ರಿ, ನಾವೆಲ್ಲರೂ ಒಂದೇ ಅನ್ನುವ ದೃಷ್ಟಿಯಿಂದ ಈ ಭಾರತ ದೇಶದಲ್ಲಿ ವಾಸ ಮಾಡ್ತಾರೆ. ಆ ಕಾರಣದಿಂದ ಏನಂತ ಕರಿತಾರೆ, ಬಹುತ್ವದಲ್ಲಿ ಏಕತೆಯನ್ನು ನಮ್ಮ ಭಾರತ ಕಾಣ್ತೈತಿ. ಅದರ ನಂತರ ರಾಷ್ಟ್ರೀಯ ಏಕತೆಗೆ ಮಾರಕವಾಗುವ ಅಂಶಗಳು. ರಾಷ್ಟ್ರದ ಏಕತೆಯನ್ನು ಹಾಳು ಮಾಡುವಂಥ ಅಂಶಗಳು ರೀ, ಜಾತೀಯತೆ, ಮತೀಯವಾದ, ಪ್ರಾದೇಶಿಕವಾದ. ಜಾತೀಯತೆ, ನಮ್ಮ ಜಾತಿ ಶ್ರೇಷ್ಠ, ನಿಮ್ಮ ಜಾತಿ ಕೀಳು ಅನ್ನುವಂತಹ ಭಾವನೆಯಿಂದ ಏನಾಕೈತ್ರಿ, ಜಾತೀಯತೆ ಏಕತೆಗೆ ಮಾರಕ ಆಗ್ತೈತಿ. ನೀವು ಈ ಜಾತಿಯವರದ್ದೀರಿ, ನಮ್ದು ಮೇಲ್ಜಾತಿ ಐತಿ, ನಿಮ್ದು ಕೆಳಜಾತಿ ಐತಿ ಅನ್ನುವಂತಹ ಅಂಶ ಏನಾಕೈತಿ, ರಾಷ್ಟ್ರೀಯ ಏಕತೆಗೆ ಮಾರಕ ಆಗ್ತೈತಿ. ಅಂದರೆ ಅಲ್ಲಿ ಜಾತಿ ಭೇದವನ್ನು ಮಾಡೋಕ್ಕೆ ಪ್ರಾರಂಭಿಸಿದ್ರಂದ್ರೆ ಅಲ್ಲಿ ಜನರಲ್ಲಿ ಏನಿರಂಗಿಲ್ಲ, ಒಗ್ಗಟ್ಟು ಅನ್ನೋದು ಇರುವುದಿಲ್ಲ. ಆ ಕಾರಣಕ್ಕಾಗಿ ರಾಷ್ಟ್ರೀಯ ಏಕತೆಗೆ ಮಾರಕ ಆಗುವ ಪ್ರಮುಖ ಅಂಶ ಜಾತೀಯತೆ. ಎರಡನೇದಾಗಿ ಮತೀಯವಾದ ಅಂದರೆ
ಬೇರೆ ಧರ್ಮಕ್ಕಿಂತ ತಮ್ಮ ಧರ್ಮವೇ ಶ್ರೇಷ್ಠ ಎಂದು ನಂಬುವುದು. ನಮ್ಮ ಹಿಂದೂ ಧರ್ಮನ ಶ್ರೇಷ್ಠ, ಮುಸ್ಲಿಂ ಧರ್ಮ ಶ್ರೇಷ್ಠ ಅಲ್ಲ ಅಂಥೇಳಿ ನಾವು ಏನು ಮಾಡಬಾರ್ದು ರೀ, ಭೇದ ಭಾವವನ್ನು ಮಾಡಬಾರ್ದು. ನಾವೆಲ್ಲರೂ ಕೂಡ ಏನು ಮಾಡ್ಬೇಕು ರೀ, ಮತೀಯವಾದವನ್ನು ಅಂದ್ರೆ ರೀ ಮತ ಧರ್ಮದ ಬಗ್ಗೆ, ಯಾವ ಧರ್ಮ ಅವ್ರವ್ರ ಧರ್ಮ ಅವರಿಗೆ ಶ್ರೇಷ್ಠ, ಎಲ್ಲ ಧರ್ಮವು ಒಂದನ್ನೇ ಹೇಳ್ತೈತಿ, ನಾವೆಲ್ಲರೂ ಒಂದೇ ಅನ್ನುವಂಥ ವಾದವನ್ನು ಪ್ರತಿಯೊಂದು ಧರ್ಮ ಮಾಡ್ತೈತಿ. ಆ ಕಾರಣಕ್ಕಾಗಿ ನಾವು ಮತೀಯವಾದ ಅಥವಾ ಮತಧರ್ಮದ ಬಗ್ಗೆ ಏನು ಮಾಡಬಾರ್ದು ರೀ, ಕೀಳು ಭಾವನೆಯನ್ನು ಹೊಂದಿರಬಾರ್ದು. ಕೊನೆಯದಾಗಿರುವಂತಹ ಪ್ರಾದೇಶಿಕವಾದ. ಪ್ರಾದೇಶಿಕವಾದ ಅಂದ್ರೆ ರೀ, ತನ್ನ ಪ್ರದೇಶದ ಕಾಳಜಿ ಕುರಿತು ವ್ಯಕ್ತಿಗಿರುವ ಏಕಪಕ್ಷೀಯ ನಿಷ್ಠೆ ಮತ್ತು ಸಂಕುಚಿತ ಭಾವನೆ ಪ್ರಾದೇಶಿಕವಾದ. ಆದರೆ ಸಂವಿಧಾನ ಪ್ರಕಾರ ನಮ್ಮದು ವಿವಿಧ ರಾಜ್ಯಗಳು ಉಳ್ಳ ಒಕ್ಕೂಟ ವ್ಯವಸ್ಥೆಯಾಗಿದೆ. ಏನು ಹೇಳ್ತಾರೆ ರೀ, ಉದಾಹರಣೆಗೆ ನಾವು ಮೊದಲು ಭಾರತೀಯರು, ಅನಂತರ ಒಂದು ರಾಜ್ಯ ಅಥವಾ ಪ್ರದೇಶಕ್ಕೆ ಸೇರಿದರು ಎಂಬುದನ್ನು ಅರಿಯಬೇಕು. ಪ್ರಾದೇಶಿಕವಾಗಿ ಪ್ರತ್ಯೇಕವಾಗಬಾರದು, ಆಗ ಅದು ರಾಷ್ಟ್ರೀಯ ಏಕತೆಗೆ ಧಕ್ಕೆ ಉಂಟಾಗುತ್ತದೆ. ಈಗ ಉದಾಹರಣೆಗೆ ರೀ, ಪ್ರಾದೇಶಿಕ ಅಂದ್ರೆ ಒಂದು ಪ್ರದೇಶದ ಬಗ್ಗೆ, ಉದಾಹರಣೆಗೆ ಬೆಳಗಾವಿ ಅಥವಾ ಕರ್ನಾಟಕ ಮಹಾರಾಷ್ಟ್ರ. ಕರ್ನಾಟಕ ಮಹಾರಾಷ್ಟ್ರ ಇರುವುದ್ರಿ ಎರಡು, ಅದೊಂದು ರಾಜ್ಯ ಇದೊಂದು ರಾಜ್ಯ. ರಾಜ್ಯ ಇರುವುದ್ರಿ ದೇಶದಲ್ಲಿ, ಯಾವ ದೇಶದಲ್ಲಿ ಐತಿ, ಭಾರತ ದೇಶದಲ್ಲಿ ಮಹಾರಾಷ್ಟ್ರ ಐತಿ, ಕರ್ನಾಟಕ ಐತಿ. ಆದ್ರೆ ನಾವು ಮಹಾರಾಷ್ಟ್ರದವರು, ನಾವು ಕರ್ನಾಟಕದವರು ಅಂಥೇಳಿ ನಾವು ಏನು ಮಾಡ್ತೀವಿ ರೀ, ಪ್ರಾದೇಶಿಕವಾದವನ್ನು ಮಾಡ್ತೀವಿ. ಈ ರೀತಿಯಾಗಿ ನಾವು ಕರ್ನಾಟಕ, ನಾವು ಮಹಾರಾಷ್ಟ್ರ, ನಾವು ಕನ್ನಡಿಗರು, ನಾವು ಮರಾಠಿಗರು ಅಂಥೇಳಿ ಭೇದ ಭಾವವನ್ನು ಮಾಡಿದ್ರೆ ರೀ ರಾಷ್ಟ್ರೀಯ ಏಕತೆ ಏನಾಕೈತಿ ರೀ, ಹಾಳಾಕೈತಿ. ಅಲ್ಲಿ ಒಳಜಗಳ ಹುಟ್ತಾವ, ದೇಶದ ಪ್ರಗತಿ ಏನಾಕೈತಿ ರೀ, ಹಾಳಾಗ್ತಾವ. ಕಲಹಗಳು ಉಂಟಾಗೋದ್ರಿಂದ ದೇಶದ ಪ್ರಗತಿ ಹಾಳಾಕೈತಿ. ಆ ಕಾರಣಕ್ಕಾಗಿ ನಾವು ರಾಜ್ಯಗಳ ಬಗ್ಗೆ, ಸ್ಥಳಗಳ ಬಗ್ಗೆ ಅಥವಾ ತಾಲೂಕುಗಳ ಬಗ್ಗೆ, ತಾಲೂಕು ಜಿಲ್ಲೆಗಳ ನಡುವೆ ಇದ್ದ ಕಲಹಗಳನ್ನು ಮಾಡೋದಕ್ಕಿಂತ ನಮ್ಮ ದೇಶ ಯಾವುದೈತಿ ಭಾರತ, ನಾವೆಲ್ಲರೂ ಭಾರತೀಯರು ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯಿಂದ ಇದ್ರೆ ನಮ್ಮ ರಾಷ್ಟ್ರೀಯ ಏಕತೆಯನ್ನು ಸಾಧಿಸೋಕೆ ಸಾಧ್ಯ ಆಕೈತಿ. ಅಂದರೆ ಇವತ್ತಿನ ಅವಧಿಯಲ್ಲಿ ಏನು ಮಾಡಿದ್ರು ಮಕ್ಕಳೇ, ನಾವೆಲ್ಲರೂ ನಮ್ಮ ರಾಷ್ಟ್ರೀಯ ಚಿಹ್ನೆಗಳಾಗಿರುವಂಥ ರಾಷ್ಟ್ರೀಯ ಚಿಹ್ನೆ, ನಮ್ಮ ರಾಷ್ಟ್ರಗೀತೆ, ರಾಷ್ಟ್ರಧ್ವಜದ ವಿಶೇಷತೆ, ರಾಷ್ಟ್ರಧ್ವಜದ ಸಂಹಿತೆ, ರಾಷ್ಟ್ರ ಲಾಂಛನ, ರಾಷ್ಟ್ರ ಪ್ರಾಣಿ, ರಾಷ್ಟ್ರೀಯ ಪಕ್ಷಿ, ರಾಷ್ಟ್ರೀಯ ಭಾವೈಕ್ಯತೆ, ಆಮೇಲೆ ಭಾರತೀಯ ವೈವಿಧ್ಯತೆ, ಬಹುತ್ವದಲ್ಲಿ ಏಕತೆ, ಆಮೇಲೆ ರಾಷ್ಟ್ರೀಯ ಏಕತೆಗೆ ಮಾರಕವಾದಂಥ ಅಂಶಗಳ ಬಗ್ಗೆ ಇವತ್ತಿನ ಅವಧಿಯಲ್ಲಿ ಏನು ಮಾಡಿದ್ವಿ, ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಧನ್ಯವಾದಗಳು.